ಚಪಾತಿ, ರೊಟ್ಟಿ, ದೋಸೆ ಇವುಗಳ ಜೊತೆ ಎಲ್ಲ ಬಡ್ಸೋಕ್ಕಾಗೋ ಥರ ಗೊಜ್ಜಿನ ರೆಸಿಪಿ ತೋರಿಸಿ ಅಂತ ನೀವು ತುಂಬ ಜನ ಕೇಳಿದ್ದೀರಿ. ಹಾಗಾಗಿ ಇವತ್ತಿನ ಈ ವಿಡಿಯೋ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕೋದು ಬೇಡ, ಒಂದು ಸ್ಪೆಷಲ್ ಮಸಾಲೆ ಬಳಸಿ ಮಾಡಿರುವಂತಹ ರಸಪಲ್ಯ ಅಂತ ಹೇಳ್ಬೋದು. ಬಹಳ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಬಳಸ್ತಾ ಇರೋ ತರಕಾರಿ ಬದನೆಕಾಯಿಯನ್ನು ಕತ್ತರಿಸಿ ಹೀಗೆ ಒಂದು 10 ನಿಮಿಷ ನೀರಲ್ಲಿ ಹಾಕಿ ಇಡಬೇಕು. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಇದೆಯಲ್ಲ 1 ಟೇಬಲ್ ಚಮಚ ಹಾಕಿದ್ರೂ ಸಾಕು, ಅಥವಾ ನಿಮ್ಗೆ ಇಷ್ಟ ಇದ್ದರೆ ಜಾಸ್ತಿ 2, 3, 4ವರೆಗೂ ಹಾಕ್ಕೊಳ್ಬೋದು. ಆಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಒಂದು ಈರುಳ್ಳಿ ಕತ್ತರಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡೋವರೆಗೆ ಹುರಿಬೇಕಾಗತ್ತೆ. ಬದನೆಕಾಯಿ ಬದಲು ಬೇರೆ ತರಕಾರಿಗಳನ್ನು ಬಳಸ್ಬೋದು. ಹೀರೆಕಾಯಿ, ಸೋರೆಕಾಯಿ, ಈ ರೀತಿ ಯಾವ ತರಕಾರಿ ಬೇಕಾದರೂ ಬಳಸ್ಬೋದು, ಚೆನ್ನಾಗೇ ಆಗುತ್ತೆ. ಆಮೇಲೆ ನೋಡಿ, ಇಲ್ಲಿ ನಾನು ದೊಡ್ಡ ಚಿಟಿಕೆ ಇಂಗು, 1/4 ಚಮಚ ಅರಿಶಿನ ಹಾಕಿ ಮತ್ತು ಒಂದು ಸುತ್ತು ಹುರಿದು ಇವಾಗ ಇದಕ್ಕೆ ನೀರಲ್ಲಿ ಹಾಕಿಟ್ಟಿದ್ವಲ್ಲ ಆ ಬದನೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬದನೆಕಾಯಿ ತುಂಬ ಸುಲಭವಾಗಿ ಸಿಗುವಂಥ ತರಕಾರಿ, ಹಾಗಾಗಿ ಅದರಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹೆಚ್ಚಿನ ಟೈಮಲ್ಲಿ ರೇಟು ಕೂಡ ಕಡಿಮೆ ಇರುತ್ತೆ. ಬದನೆಕಾಯಿ ಹಾಕಿದ್ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಸಲ ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೀವು ಜಾಸ್ತಿ ಎಣ್ಣೆ ಹಾಕಿದ್ರೆ ನೀರು ಹಾಕದೇನೂ ಮಾಡ್ಬೋದು. ಆಮೇಲೆ ಅದು ಬೇಯೋ ಟೈಮಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, 2 ಟೇಬಲ್ ಚಮಚ ಶೇಂಗಾ ಅಥವಾ ಕಡಲೆಕಾಯಿಯನ್ನು ತೊಗೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಸ್ವಲ್ಪ ಸಣ್ಣ ಉರಿನಲ್ಲಿ ಶೇಂಗಾ ಎಲ್ಲ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿಯೋದು ತುಂಬ ಮುಖ್ಯ. ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ದೊಡ್ಡ ಚಮಚದಷ್ಟು ಎಳ್ಳನ್ನು ಹಾಕಿ ಅದನ್ನು ಸಹ ಹೀಗೆ ಹುರಿಬೇಕು. ಬಾಣಲೆ ಬಿಸಿ ಇರೋದ್ರಿಂದ ಅವೆರಡು ಬೇಗ ಹುರಿದು ಬಿಡ್ಬೋದು. ಎಳ್ಳು ತುಂಬ ಬೇಗ ಚಟಪಟ ಅನ್ನಕ್ಕೆ ಶುರುವಾಗುತ್ತೆ, ಉರಿ ಕಡಿಮೆ ಇರಲಿ ಹಾಗಾಗಿ. ಆಮೇಲೆ ಕೊನೆಯಲ್ಲಿ ಒಂದು 2 ಟೇಬಲ್ ಚಮಚದಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ಕೊಬ್ಬರಿ ಬದಲು ಕಾಯಿ ಬೇಕಾದ್ರೂ ಹಾಕ್ಬೋದು, ಅಥವಾ ಕಾಯಿಯನ್ನು ಸ್ಕಿಪ್ ಮಾಡ್ಬೋದು, ಹಾಕದೇನೂ ಮಾಡ್ಬೋದು. ಆಮೇಲೆ ಈ ರೀತಿ ಅದನ್ನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಪುಡಿನ ನೀವು ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ಬಳಸ್ಬೋದು. ತುಂಬ ಸುಲಭವಾಗಿ ಅಡುಗೆ ಆಗುತ್ತೆ. ಇಲ್ಲಿ ಬದನೆಕಾಯಿ ಬೆಂದಿದೆ, ಅದಕ್ಕೆ ಆ ಪುಡಿಯನ್ನು ಹಾಕಿ ಮಗ್ಚುತ್ತಾ ಇದ್ದೀನಿ. ನೀವು ಎಣ್ಣೆನಲ್ಲೇ ಚೆನ್ನಾಗಿ ಬದನೆಕಾಯಿಯನ್ನು ಬೇಯಿಸ್ಕೊಂಡು ಈ ಪುಡಿಯನ್ನು ಹಾಕಿ ಒಂಥರ ಪುಡಿ ಪಲ್ಯ ಥರನೂ ಮಾಡ್ಬೋದು. ನಾನಿಲ್ಲಿ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ, ಹಾಗಾಗಿ ಈ ಪುಡಿ ಹಾಕಿ ಮೇಲಿಂದ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಗ್ಚಿ ಕುದಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ರೀತಿ ಹೀರೆಕಾಯಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಾನಾಗಲೇ ಹೇಳ್ದಂಗೆ ಸೋರೆಕಾಯಲ್ಲಿ ಮಾಡ್ಬೋದು, ಅಥವಾ ಬೀನ್ಸಲ್ಲೂ ಮಾಡ್ಬೋದು, ಬೇರೆ ತರಕಾರಿ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು, ಚೆನ್ನಾಗೇ ಆಗುತ್ತೆ. ನಿಮಗೆ ರುಚಿಗೆ ಹೇಗೆ ನೋಡಿಕೊಂಡು ಬೆಲ್ಲ, ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಈ ಹಂತದಲ್ಲಿ ಹೊಂದಿಸ್ಕೊಳ್ಬೇಕು. ಬೆಲ್ಲ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಅಂತ ನನ್ನ ಭಾವನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ, ಚೆನ್ನಾಗಿ ಮಗ್ಚಿ ಮತ್ತೊಂದು ಸಲ ಕುದಿಸಿ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ಪುಡಿಯನ್ನು ಮಾಡಿ ಎತ್ತಿಟ್ಕೊಂಡ್ರೆ ಬೆಳಿಗ್ಗೆ ಸುಲಭವಾಗಿ ತರಕಾರಿ ಒಂದು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಮಾಡಿಬಿಡ್ಬೋದು. ಚಪಾತಿ, ರೊಟ್ಟಿ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.